ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೋಡಿ, ನಾನು ಇವಾಗ ಎದ್ಬಿಟ್ಟು ಬಿಸಿ ಬಿಸಿ ನೀರು ಕುಡಿತಾ ಇದ್ದೀನಿ. ಬಟ್ ನಮ್ಮ ಆಂಟಿ ಆವಾಗಲೇ ಎದ್ಬಿಟ್ಟು ಹೋಗ್ಬಿಟ್ಟು ಹಾಲು ಕರ್ಕೊಂಡು ಬಂದಿದೆ ನನಗೆ, ಬಿಸಿ ಬಿಸಿ ಹಾಲು. ಇವಾಗ ನಾವೆಲ್ಲ ಪ್ಯಾಕೆಟ್ ಹಾಲಲ್ಲಿ ಕುಡಿತೀವಿ, ಇವಾಗ ರಾ ಮಿಲ್ಕಲ್ಲಿ ಕಾಫಿ ಕುಡಿಯೋಣ ಬನ್ನಿ. ನಮ್ಮ ಆಂಟಿ ಗೆಟಪ್ ನೋಡಿ, ಸಕ್ಕತ್ತಾಗಿದೆ. ತುಂಬ ಚಳಿ ಅಲ್ವಾ, ಅದಕ್ಕೆ ಹಿಂಗೆ ಕಟ್ಕೊಂಡು ಹೋಗೋರೆ. ಇವನು ನೋಡಿ, ಕರಿಯ ಹಾಯ್ ಮೇಡ, ಕರಿಯ ಅಲ್ಲಿ, ಇಲ್ಲಿ 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 ಕರಿಯ ಹಾಯ್. ಇದು ನಮ್ಮಲ್ಲಿ ಒಂದು ಕರಿಯ ಥ್ಯಾಂಕ್ಸ್ ಕೊಡು, ಕರಿಯ ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್. ಏ ಕರಿಯ ಬತ್ತಾನೆ ಅಂತ ಬಾ ಬಾ. ಅದು ಆಚೆ ಕಳ್ಸಂಡಿ ಕರಿಯನ್ನ. ಬಾ 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 ಬಾ. ಮಜ್ಜಿಗೆ ಅನ್ನ ಏನು ಅಕ್ಕ? ಅಮ್ಮ ನೀನೇನಿಲ್ಲ ನೋಡ್ಬಿಡ, ಅಲ್ಲಿ ನೋಡು. ಕೈ ತುತ್ತಲ್ಲ ಇದು, ಬಾಯಿ ತುತ್ತು. ಬಾಯಿಗೆ ತುತ್ತು. ಕೈ ಕೊಟ್ರೆ ಕೈ ತುತ್ತು. ಹೌದು. ಈರುಳ್ಳಿ ಇರ್ಬೇಕಿತ್ತು. ಅನ್ನ ಹಾಕೇನ ಸಿಯ ಆಂಟಿ ಸಾಯುತ್ತಿದ್ದೆ. ಬೇಡ, ನಂಗೊಂಚೂರು ಹಾಕವ. ಇಲ್ಲ, ತಿನ್ಸು, ಚೆನ್ನಾಗಿದೆ ಕಣ. ನೋಡಿ, ನಾವ್ ಎಷ್ಟೇ ಉದ್ದ ಆದ್ರೂ ನಮ್ಮ ಪೇರೆಂಟ್ಸ್ಗೆ ನಾವಿನ್ನ ಚಿಕ್ಕ ಮಕ್ಕಳು ಅಲ್ವಾ ಆಂಟಿ? ಹೌದಾ? ಒಂದ್ಸಲ ಎತ್ಕೊ ಅನ್ನಕ ನೋಡ್ತೀನಿ. ಎತ್ಕೊಂಡು ನಿಂದು ಬಿಟ್ಬಿಟ್ಟು ಮಸಂದು ಅಲ್ವಾ? ಇಷ್ಟಪ್ಪ ಇರೋಳು ಎತ್ಕೊಂಡೆ, ಕೈ ಏಟ್ ಮಾಡಿಸ್ದೆ. ಸಾಕು. ಮಜ್ಜಿಗೆ ಬೇಕಾಗಿತ್ತು. ಹಾಲಿನಾ? ಅದೇ ಪಾಸ್ ಮಾಡ್ತಿದ್ದೀನಿ. ಇಲ್ಲೇ ಬಡ್ಕೋದಿವ್ರ ಮನೆ ತಗೋ. ಇಲ್ಲೇ ಬಡ್ಕೊಂಡು ಉಳ್ಳಿ ಬಡ್ಕೋದವ್ಯ. ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ಸರಿ. ಇಲ್ಲ, ತಿನ್ಕೋ ಸಾಕು. ಸಾಕು. ನೆನ್ನೆ ತಾಕಿತ್ತಕ್ಕೆ ಅಲ್ಲೇನಿತ್ತು ದಿಣ್ಣೆ ಕಲ್ಲ ಇದು. ಕಟ್ಟಂತೂ ನನಗೆ ಕೇಳಿಸ್ತು. ನಾನು ಎಲೆಗೂ ತಾಕ್ಬಿಟ್ನಾಗ ಹಿಂಗ ಬಿದ್ದಾಗೆ ಮಳಸಂದಲ್ವೇ. ಇವಾಗ ಚಿನ್ನು ಇವಾಗ ಹಾಲು ಕರಿಯೋ ಟೈಮ್ ಆಗಿದೆ. ಡೈರಿಗೆ ಹಾಲು ಹಾಕ್ಬೇಕು, ಹೋಗ್ತಿದ್ದಾಳೆ. ಬನ್ನಿ, ನಾವು ಬರೀ ಪ್ಯಾಕೆಟ್ ಹಾಲು ನೋಡಿರ್ತೀವಿ. ಅದು ಹೆಂಗೆ ಪಾಶ್ಚೀಕರಿಸಿ ಕಳಿಸ್ತಾರೆ, ಅದಕ್ಕಿಂತ ಮುಂಚೆ ರಾ ಮಿಲ್ಕ್ ಹೇಗಿರುತ್ತೆ, ಹೇಗೆ ಕರೀತಾರೆ ನೋಡ್ಕೊಂಬರೋಣ. ನೋಡಿ, ಕೋಳಿ, ನಾಟಿ ಕೋಳಿ. ಇದು ಹಸು. ಇವರು ನಮ್ಮವ್ವ. ಇವರಿಲ್ಲಿ ತುಂಬ ಹೆಡ್ ಈ ಸೈಟಿಗೆ ಹೆಡ್. ಇವರು ಫುಲ್ಲು ಹಸುಗಳನ್ನ ನೋಡ್ಕೊಳ್ಳೋದು, ಮೇವು ಹಾಕೋದು, ಕ್ಲೀನ್ ಮಾಡೋದು, ಈ ಥರ. ನೋಡಿ, ಕೋಳಿಗಳೆಲ್ಲ ಇದೆ, ದನಗಳು, ಹಸುಗಳು. ಎಸ್ ಪ್ಲೀಸ್ 1 minute. ಇದು ನೋಡಿ, ಎಮ್ಮೆ. ಇದು ನಾಟಿ ಎಮ್ಮೆ.
ಎಲ್ಲದಕ್ಕೂ ಕಿವಿ ಓಲೆ ಹಾಕ್ಬಿಟ್ಟಿದ್ದಾರೆ. ಇದು ಒಂದು ನಮ್ಮ ಅಪ್ಪ ಬಂದು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಲೈಕ್ ಅವ್ರದ್ದು ಫ್ಯೂಚರ್ ಅಲ್ಲಿ ಇಲ್ಲೆಲ್ಲ ಕುರಿ ಮತ್ತೆ ಮೇಕೆ ಮತ್ತೆ ಕೋಳಿ ಇವೆಲ್ಲ ಸಾಕ್ಬೇಕಂತ ಈ ತರ ಎಲ್ಲ ಮಾಡಿದ್ದಾರೆ. ಸೊ ಈ ತರ ಎಲ್ಲ ಮಾಡ್ತೀವಿ ಅಂತಂದ್ರೆ ಸರ್ಕಾರದಿಂದ ಅನುದಾನನೂ ಸಿಗುತ್ತೆ, ಯುಟಿಲೈಸ್ ಮಾಡ್ಕೋಬಹುದು ರೈತರುಗಳು. ಚಿನ್ನು ಇದಾಯ್ತೆ ಚಿನ್ನು, ಅದಕ್ಕೆ ಹಿಂಡಿ ಹಾಕಿರೋದು. ಇಲ್ಲಿದೆ ನೋಡಿ, ನೋಡಿ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾಳೆ ನಮ್ಮ ಹುಡುಗಿ. ಒಂದ್ ಗಂಡಿದ್ರೆ ಹುಡುಕ್ಬೇಕಂತ ಹಳ್ಳಿಲಿ. ಯಾರಾದ್ರೂ ಬೇಕಂತಂದ್ರೆ ಇತ್ತು ಅಂತಂದ್ರೆ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಖತ್ತಾಗಿ ಹಳ್ಳಿ ಕೆಲಸ ಮಾಡ್ತಾಳೆ, ಹಾಲ್ ಕರೀತಾಳೆ, ನೋಡಿ ಸಗಣಿ ಎಲ್ಲ ಫುಲ್ ಎತ್ತಾಕ್ತಾಳೆ. ಇವರು ನಮ್ಮ ಅತ್ತಿಗೆ, ಇವರು ಹಬ್ಬಿ ಅಂತ. ಇವ್ರು ನೋಡಿ ಬಂದ್ರು ಹಾಲ್ ಕರಿಯಕ್ಕೆ. ಇದು ನಮ್ಮ ಹಳ್ಳಿ ಜೀವನ. ನಾವು ವಾರಕ್ಕೊಂದ್ಸಲ ಹುಷಾರ್ ತಪ್ತೀವಿ, ಇವ್ರು ವರ್ಷಕ್ಕೊಂದ್ಸಲಿನೂ ತಪ್ಪಲ್ಲ. ಏನಕ್ಕೆ ಅಂತಂದ್ರೆ ಇವ್ರಿಗೆಲ್ಲ ನ್ಯಾಚುರಲ್ ಆಗಿ ಇಲ್ಲೇ ಆಂಟಿಬಯೋಟಿಕ್ಸ್ ತುಂಬಾ ಇರುತ್ತೆ. ಇಲ್ಲೇ ಇರುತ್ತೆ ನೋಡಿ ಆಂಟಿಬಯೋಟಿಕ್ಸ್. ಇವೆಲ್ಲ ಆಂಟಿಬಯೋಟಿಕ್ಸ್ ಅವ್ರಿಗೆ ವರ್ಕ್ ಆಗ್ತಿರುತ್ತೆ. ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಅಂಡ್ ಆಕ್ಚುಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ತೋರಿಸ್ಬೇಕು. ಸೊ ಇಲ್ಲಿ ಇದಿಷ್ಟು ಹಸುಗಳಿದೆ, ಒಂದು 7-8 ಹಸುಗಳಿದೆ. ಇದರಿಂದ ಇನ್ನೂ ಒಂದು ಪ್ರಯೋಜನ ಇದೆ. ನಮ್ಮಪ್ಪ ಆಕ್ಚುಲಿ ಅದ್ರದ್ದು ಒಂದು ಪ್ರಯೋಜನ ಪಡ್ಕೊಂಡಿದ್ದಾರೆ. ಏನಂದ್ರೆ ಇಲ್ಲಿ ಹಸುಗಳು ಇಡುವಂತಹ ಸಗಣಿನ ಇಲ್ಲಿ ಕಲಸಿ ಇದು ಗೋಬರ್ ಗ್ಯಾಸ್ ಉತ್ಪತ್ತಿ ಮಾಡುವಂತಹ ಒಂದು ಗುಂಡಿ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಹಸುಗಳಿಡುವಂತಹ ಸಗಣಿನೆಲ್ಲ ಕಲೆಕ್ಟ್ ಮಾಡಿ ಇದ್ರೊಳಗಡೆ ಹಾಕ್ತಾರೆ, ನೀರ್ ಹಾಕಿ ಕಲಸಿ ಹುಯ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಇದಿದೆ. ನೋಡಿ ಇಲ್ಲಿ ಓಲಿದೆ. ಸೊ ಇವಾಗ ಕಲಸಿ ಹುಯ್ದ್ರೆ ಅದು ಗೋಬರ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಇಲ್ಲಿಂದ ಮನೆಗೆ ಕನೆಕ್ಷನ್ ತಗೊಂಡಿದ್ದಾರೆ. ನ್ಯಾಚುರಲ್ ಗ್ಯಾಸ್ ಕೂಡ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀವಿ, ಗೋಬರ್ ಗ್ಯಾಸ್. ಸೊ ಇಲ್ಲಿ ಬರೀ ಕಲಸಿ ಹುಯ್ಯೋದು, ಓಲ್ಗೆ ಹೋಗುತ್ತೆ. ಅದು ಬಂದ್ರೆ ಇಲ್ಲಿ ಗ್ಯಾಸ್ ಜನರೇಟ್ ಆಗುತ್ತಂತೆ. ಸೊ ಇಲ್ಲಿ ಒಂದು ಪೈಪ್ ಕಲೆಕ್ಷನ್ ಈ ತರ ಕೊಟ್ಟಿದ್ದಾರೆ ನೋಡಿ. ಇದನ್ನ ಮನೆಗೆ ತಗೊಂಡೋಗಿ ಇದು ಮಾಡಿದ್ದಾರೆ. ಸ್ಟಾರ್ಟಿಂಗ್ ನಾವು ಈದಾಗ ಹಾಲು ಜಾಸ್ತಿ ಬರುತ್ತೆ, ಅದು ನಿಲ್ಲಿಸಿದಾಗ ಹಾಲು ಕಮ್ಮಿ. ಒಂದು 7 ತಿಂಗಳು 6 ತಿಂಗಳು 7 ತಿಂಗಳು ಎಲ್ಲ ಕಡಿಮೆ ಆಗೋಗಿ ಸ್ಟಾರ್ಟಿಂಗ್ 3 ತಿಂಗಳು ಚೆನ್ನಾಗಿ ಕೊಡ್ತಾರೆ. ಎಲ್ಲ ವೀಟ್ ತಗೊಂಡು ಏನ್ ಚಿನ್ನ ಸ್ವಲ್ಪನೇ ಕೊಡೋದು ಮಗ. ಯಾಕವ
ಯಾರು ಇಲ್ಲ ಈಗ. ಹೆಂಗೆ ನೊಂದದೆ ಸಾಕ್ಲಿ ಬಾಕು ಏನು ಕೋಳಿ ಮೇವು ಹಾಕೋ ಮೊಟ್ಟೆ ಎತ್ಕೋ. ಕೋಳಿ ಮೇವು ಹಾಕೋ ಮೊಟ್ಟೆ ಎತ್ಕೋ. ಯಾವ್ದು ಫಿಲಮ್? ಬಾಲ್ಕನಿಲ್ ಕೂತ್ಕೊಂಡು ನಾವೆಲ್ಲ ಸೆಕೆಂಡ್ ಕ್ಲಾಸ್. ಅಬ್ಬ ಬಾಲ್ಕನಿ ಗಾಂಧಿ ಕ್ಲಾಸ್. ಗಾಂಧಿಯೇ ಗೆಣಸು ಕಾಣೆ ಕಿತ್ ನೋಡ್ಬೇಕು. ಅಲ್ಲ ಗೊತ್ತಿಲ್ಲ ಅಂತ ನಾನು ಇಷ್ಟಕ್ಕೆ. ಅಕ್ಕ ಬೆಂಕಿ ಕೋಳಿ ಕಣಕ ಕಡ್ಕ ತಿನ್ಕೊಂಡು. ನೋಡಿ ನಮ್ಮ ಆಂಟಿ ಮತ್ತೆ ಚಿನ್ನು ಇಬ್ರು ಹಾಲ್ ಕರಿತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಷ್ಟೇ ಕಡಿಮೆ ಆಗ್ಬಿಟ್ಟವೆ ಇವಾಗ ಹಾಲು. ಮಾಡ್ರನ್ ಫಾರ್ಮರ್, ಮಾಡ್ರನ್ ರೈತ ಮಹಿಳೆಯಳು. ಚಿನ್ನು ನಾನ್ ಕರೆದ್ರೆ ಒದಿಯುತ್ತಾ? ಇವಾಗ ನಾನೊಂದು ಕರುವಲ್ಲಿ ಕರಿಬೇಕು, ಹಸಿನಲ್ಲಿ ಕರಿಬೇಕು ಅನ್ಕೊಂಡಿದೀನಿ ಹಾಲ್ನ. ನೋಡೋಣ, ತುಂಬಾ ದಿನಗಳಾಗ್ಬಿಟ್ಟಿದೆ, ಪ್ರಾಕ್ಟೀಸ್ ಹೋಗ್ಬಿಟ್ಟಿದೆ. ಕರ್ದಿರೋ ಹಾಲ್ನ ಇದಕ್ಕೆ ಶೇಖರಿಸ್ತಾ ಇದಾರೆ, ಶೇಖರಣೆ ಮಾಡ್ತಿದ್ದಾರೆ ಹಾಲಿನ ಕ್ಯಾನ್ಗೆ. ನೋಡಿ, ಇದಿಷ್ಟು ರಾ ಮಿಲ್ಕ್, ಇದನ್ನ ಡೈರಿಗೆ ಹಾಕೋದು. ಎಳಿ ಮಗ ಹಿಂಗೆ ಎರಡು ತಿಂತಾರೆ ಅಕ್ಕ. ನೆಕ್ಸ್ಟ್ 50 ವರ್ಷ ಆದ್ಮೇಲೆ ಒಂದೆರಡು ತಗೋತೀನಿ. ಆ ಕಡೆ ನಮ್ಮ ಯಜಮಾನ್ರು, ಈ ಕಡೆ ನಾನು. ನಮ್ಮ ಯಜಮಾನು ಕೈಯಲ್ಲಿ ಕರಿ ಅಂದ್ರೆ ಆ ಕಡೆ ಎರಡಕ್ಕೆ ಮೆಷಿನ್ ಹಾಕಿರ್ತಾರೆ, ನೀನ್ ಬೇಕಾದ್ರೆ ಕೈಯಲ್ಲಿ ಕರ್ಕೊಂಡು. ಬರೀ ಫೀಡ್ಸ್. ಅದು ಇದು ಒಡಬೆ ಮಾಡಿಸ್ಕೊಂಡೆ ಈಗ. ನಿಮ್ ಮಗಳು ಎತ್ತಾಕೂತು. ಕಂಪ್ಲೇಂಟ್ ಮಾಡ್ಬಿಟ್ಟಮ್ಮ ನಂದಿನಿ ಅವರು. ನೋಡಿ ಹಾಲ ಕರೀತಾವ್ರೆ, ಅಲ್ಲೇ ಕುಡಿತಾವ್ರೆ ಅಂತ ಕರ್ಕೋತ್ ಕೊರಿವಂಗೆ. ವಿನುತ ಕುಡ್ದಷ್ಟು ಬರಿಂಗ್ ಬರ್ತಿಲ್ಲ. ಸಕ್ಕತ್ತಾಗಿದೆ ಅಲ್ವಾ?
ಹಾಲು ಜಾಸ್ತಿ ಇದ್ದಾಗ ಕರ್ಕೋಬೇಕು. ನೀವು ಈ ವಿಡಿಯೋನ ನೋಡಿ ತುಂಬ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.